Hi, 6th class students. How are you? I think you are all safe in your house. Makle, this is myself, Srimati Shantama JJHPS. I think you are all enjoying my video. Please subscribe my channel, that is Edu Launch. Okay, children? Okay, 6ನೇ ಕ್ಲಾಸ್ ಮಕ್ಕಳೇ, ನಿಮ್ಗೆಲ್ಲ ನಿಮ್ಮ ಶ್ರೀಮತಿ ಶಾಂತಮ್ಮ ಇಂಗ್ಲಿಷ್ ಶಿಕ್ಷಕಿಯಿಂದ ನಿಮ್ಗೆಲ್ಲರಿಗೂ ನಾನು ಹಾಯ್ ಹೇಳ್ತಾ ಇದ್ದೀನಿ. ನೋಡಿ ಮಕ್ಕಳೇ, ಇವಾಗೆಲ್ಲ ನಿಮ್ಗೆ ನೀವು ಮನೇಲಿರೋದ ಕಾರಣ ನಾನು ನಿಮಗೋಸ್ಕರ ಒಂದು ವಿಡಿಯೋಗಳನ್ನು ಮಾಡಿ, ಪಾಠದ ವಿಡಿಯೋಗಳನ್ನು ಮಾಡಿ ನಿಮಗೋಸ್ಕರ ಬಿಡ್ತಾ ಇದ್ದೀನಿ. ಪ್ಲೀಸ್ ನೀವು ಎಜು ಲಾಂಚ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ. ನಿಮಗೆ 6ನೇ ಕ್ಲಾಸ್ ಸಂಬಂಧಪಟ್ಟಂತ ಎಲ್ಲಾ ಪಾಠಗಳನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಓಕೆ, today I am introducing the 6th class English. Okay, are you seeing the English 6th standard book? Oh, okay. In this 6th standard, they are given the how many contents you have already. I think you have seen your book. ನೀವು 6ನೇ ಕ್ಲಾಸ್ ಮಕ್ಕಳು, ನೀವು ಈಗಾಗಲೇ ನಿಮ್ಮ 6ನೇ ತರಗತಿಗೆ ಸಂಬಂಧಪಟ್ಟಂತ ಪಾಠಗಳನ್ನು ನೋಡಿರಬಹುದು. ಈಗಾಗಲೇ ನಿಮ್ಗೆ ನಿಮ್ಮ ಕೈಯಲ್ಲಿ ಇಂಗ್ಲಿಷ್ ಪುಸ್ತಕ ಇರುತ್ತೆ. ನೋಡಿ, ಒಟ್ಟು 8 ಪಾಠಗಳಿವೆ ನಿಮ್ಗೆ ವಿತ್ ಪೋಯಮ್, 8 ಯೂನಿಟ್ಸ್ ಅಂಡ್ 8 poems. Okay, and the supplementary reading, they are given waves of learning, Channapatna toys and listening. Okay, are you understanding? ಓಕೆ ಮಕ್ಕಳೇ, ನಿಮಗೆ 6ನೇ ತರಗತಿ ಮಕ್ಕಳಲ್ಲಿ ಪುಸ್ತಕದಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಟ್ಟು 8 ಘಟಕಗಳು ಮತ್ತೆ ಅದಕ್ಕೆ ಸಂಬಂಧಿಸಿದಂತೆ 8 ಪದ್ಯಗಳು ಕೊಟ್ಟಿದ್ದಾರೆ. ಓಕೆ, ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಯು ದ ಫಸ್ಟ್ ಯೂನಿಟ್ ಪ್ರೋಸ್, ದಟ್ ಈಸ್ ಲೈಟ್ ಹೌಸ್. ಓಕೆ, shall we start the poem? Unit. Okay, children. Now see the board. Unit number 1, the lighthouse. Okay, children, see the board. The lighthouse. They are given some preparatory activity. Okay, first preparatory activity is ಸೀರಿಯಲ್ ನಂಬರ್. ಫಸ್ಟ್ ಕಾಲಮ್ ಈಸ್ ಸೀರಿಯಲ್ ನಂಬರ್. ಅಂದ್ರೆ ನಿಮಗೆ ಈ ಪಾಠಕ್ಕೆ ಮುಂಚೆ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನ ಒಂದೊಂದಾಗಿ ನೋಡೋಣ. ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸೀರಿಯಲ್ ನಂಬರ್ ಅಂದ್ರೆ ಕ್ರಮ ಸಂಖ್ಯೆ, ಹಾಗೆಯೇ ಇನ್ವೆನ್ಷನ್, ಯಾರು ಆವಿಷ್ಕಾರ ಮಾಡಿದ್ರು, ಯಾವುದನ್ನ ಆವಿಷ್ಕಾರ ಮಾಡಿದ್ರು, ಆಮೇಲೆ ಸೈಂಟಿಸ್ಟ್ ನೇಮ್, ಆವಿಷ್ಕಾರ ಮಾಡಿರ್ತಕ್ಕಂಥ ವಿಜ್ಞಾನಿಯ ಹೆಸರು. ಓಕೆ, ಆರ್ ಯು ಸೀಯಿಂಗ್ ದಿಸ್ ಬೋರ್ಡ್? ಫಸ್ಟ್ ಒನ್, ಟೆಲಿಫೋನ್. ಹೂ ಇನ್ವೆಂಟೆಡ್ ದ ಟೆಲಿಫೋನ್? ಟೆಲಿಫೋನ್ ಅನ್ನ ಯಾರು ಕಂಡುಹಿಡಿದ್ರು ಮಕ್ಕಳೇ? ಅಲೆಕ್ಸಾಂಡರ್ ಗ್ರಾಹಂ ಬೆಲ್. ಹೌದಲ್ವಾ? ಇವ್ರು ಏನ್ ಮಾಡಿದ್ರು? ಟೆಲಿಫೋನ್ ಅನ್ನ ಆವಿಷ್ಕಾರ ಮಾಡಿದ್ರು, ಕಂಡುಹಿಡಿದ್ರು. ಅಂಡ್ ದ ಸೆಕೆಂಡ್ ಒನ್ ಈಸ್ ಟೆಲಿವಿಷನ್. ಯಾರು ಕಂಡುಹಿಡಿದ್ರು? ಫೈಲೋ ಫಾರ್ನಸ್ ವಾರ್ತ್ ಅನ್ನೋರು ಈ ಒಂದು ಟೆಲಿವಿಷನ್ ಕಂಡುಹಿಡಿದ್ರು. ಅಂಡ್ ದ ಥರ್ಡ್ ಈಸ್ ಕಂಪ್ಯೂಟರ್. ಹೂ ಇನ್ವೆಂಟೆಡ್ ದ ಕಂಪ್ಯೂಟರ್? ಯಾರು ಗಣಕಯಂತ್ರವನ್ನು ಕಂಡುಹಿಡಿದ್ರು? ಚಾರ್ಲ್ಸ್ ಬ್ಯಾಬೇಜ್. ಅಂಡ್ ದ ಬೈಸಿಕಲ್, ಕಿರ್ಕಿ Patrick. And the aeroplane, Wright brothers. And X-ray, William Röntgen. And the plastic, Alexander Parks. And the telescope is invented by Galileo Galilei. Okay, children. Now I will ask one question. ಏನಂದ್ರೆ ಒಂದು ಪ್ರಶ್ನೆ ಕೇಳ್ತೀನಿ. ಲೈಟ್ ಹೌಸ್. ಈ ಲೈಟ್ ಹೌಸ್ ಅಂದ ತಕ್ಷಣ ನಿಮಗೆ ನಿಮ್ಮ ಒಂದು ಕಲ್ಪನೆಗೆ ಸಂಬಂಧಿಸಿದಂತೆ ಏನ್ ಅರ್ಥ ಆಗಬಹುದು? ಒಂದು ಲೈಟ್ ಹೌಸ್ ಅಂದ್ರೆ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಿ? ಅದನ್ನ ನೀವೇನ್ ಮಾಡ್ರಿ, ನಿಮ್ಮ ಮಾತೃಭಾಷೆಯಲ್ಲಿ ಒಂದು 4-6 ವಾಕ್ಯಗಳನ್ನ ನಿಮ್ಮ ಕಾಪಿಯಲ್ಲಿ ಬರ್ಕೊಡಿ. ಓಕೆ ಚಿಲ್ಡ್ರನ್, ಐ ವಿಲ್ ಟೀಚ್ ಯು ದ ಫಸ್ಟ್ ಯೂನಿಟ್, ದಟ್ ಈಸ್ ಲೈಟ್ ಹೌಸ್. ಓಕೆ, ಸಿ ದ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 2. 1 ನಲ್ಲಿ ಇನ್ನೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ನೋಡಿ. ವಾಟ್ ವುಡ್ ಅವರ್ ಲೈಫ್ ಬಿ ಲೈಕ್ ವಿತೌಟ್ ಇನ್ವೆನ್ಷನ್? ಅಂದ್ರೆ ಒಂದು ವೇಳೆ ಈ ಎಲ್ಲಾ ಆವಿಷ್ಕಾರಗಳನ್ನು ನಾವು ಮಾಡದಿದ್ರೆ ಏನಾಗ್ತಾ ಇತ್ತು ನಮ್ ಲೈಫ್, ನಮ್ ಜೀವನ? ಓಕೆನಾ? ಡಿಸ್ಕಸ್ ಹೌ ಲೈಫ್ ವಿಲ್ ಬಿ ಇಫ್ ವಿ ಡು ನಾಟ್ ಹ್ಯಾವ್ ದಿಸ್ ಫಾಲೋಯಿಂಗ್. ಯು ಕ್ಯಾನ್ ಸ್ಪೀಕ್ ಇನ್ ಯುವರ್ ಮದರ್ ಟಂಗ್. ಒಂದು ವೇಳೆ ಕೆಳಗೆ ಕೊಟ್ಟಿರ್ತಕ್ಕಂಥ ಆವಿಷ್ಕಾರಗಳು ನಾವು ಕಂಡು ಹಿಡಿದಿರ್ಲಿಲ್ಲಪ್ಪ, ಮಾಡಿರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ನಮ್ ಜೀವನ ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ದ ಎಲೆಕ್ಟ್ರಿಕ್ ಲೈಟ್. ಒಂದ್ ವೇಳೆ ಎಲೆಕ್ಟ್ರಿಕ್ ಲೈಟ್ ಕಂಡಿಡಲಿ ಏನಾಗ್ತಿತ್ತು? ನಾವು ಡಾರ್ಕ್ ಅಲ್ಲೇ ಕೊಡ್ಬೇಕಾಗ್ತಿತ್ತು. ಒಂದ್ ವೇಳೆ ಅದರ ಯೂಸ್ ಏನು? ಲೈಟ್ ಇರೋದ್ರ ಸಂಬಂಧ ನಾವೆಲ್ಲಾ ಕೆಲಸಗಳನ್ನ ನಾವೇನ್ ಮಾಡ್ತೀವಿ? ಸರಳವಾಗಿ ಮಾಡ್ತಾ ಇದ್ವಿ. ಒಂದು ಟೆಲಿಫೋನ್ ಇರ್ಲಿಲ್ಲ ಅಂದ್ರೆ ಏನಾಗ್ತಾ ಇತ್ತು? ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಹೌದಲ್ವಾ? ಕಂಪ್ಯೂಟರ್ ಇರ್ಲಿಲ್ಲ ಅಂದ್ರೆ ನಾವು ಯಾವುದೇ ಇನ್ಫಾರ್ಮೇಶನ್ ನಾವು ಕೂಡ ನಮಗೆ ತೆಗೆದುಕೊಳ್ಳಕ್ ಆಗ್ತಾ ಇರ್ಲಿಲ್ಲ.
ದ ಬೈಸಿಕಲ್ ಇದ್ರೆ ನಮ್ಗೆ ಯಾವುದೇ ರೀತಿಯಾದ ಸವಾರಿ ಮಾಡಕ್ ಆಗ್ತಾ ಇರಲಿಲ್ಲ. ಓಕೆನಾ. ಟೆಲಿವಿಷನ್ ಇರ್ಲಿಲ್ಲ ಅಂದ್ರೆ ಯಾವ ಪ್ರೋಗ್ರಾಮ್ ಕೂಡ ನಮ್ಗೆ ನೋಡಕ್ ಆಗ್ತಾ ಇರ್ಲಿಲ್ಲ. ಮೆಡಿಸಿನ್ ಇದ್ರೆ ಇವತ್ತು ಹಲವಾರು ಈಗ ನೋಡ್ತಾ ಇದೀವಲ್ಲ ನಾವು, ಇನ್ನೂ ಇದುವರೆಗಾದ್ರೂ ಈ ಕೊರೋನಾ ಅನ್ನೋ ಒಂದು ಮಹಾಮಾರಿಯ ವಿರುದ್ಧ ನಾವು ಇನ್ನೂ ಕೂಡ ಲಸಿಕೆಯನ್ನ ಕಂಡಿಡಕ್ಕಾಗಿಲ್ಲ. ಅಂದ್ರೆ ಈ ಒಂದು ಮೆಡಿಸಿನ್ ಇರ್ಲಾರ್ದೆ ನಮ್ಗೆ ಎಷ್ಟು ಸಂಕಷ್ಟಕ್ಕೆ ಈಡಾಗ್ತಾ ಇದೀವಿ ಈ ಒಂದು ಪ್ರಸ್ತುತ ದಿವಸಗಳಲ್ಲಿ. ಅಂದ್ರೆ ದ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂದ್ರೆ ಒಂದ್ ವೇಳೆ ಈ ಪ್ಲಾಸ್ಟಿಕ್ ಕಂಡಿರ್ಲಿ ಅಂದ್ರೆ ನಾವು ಯಾವ್ದಾದ್ರೂ ಮಾರುಕಟ್ಟೆಗೆ ಹೋಗ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಗ್ತಿತ್ತು, ಕೈ ಚೀಲಗಳನ್ನೇ ತೆಗೆದುಕೊಂಡು ಹೋಗ್ಬೇಕಾಗ್ತಿತ್ತು, ಹೌದಿಲ್ವಾ. ದ ಎಕ್ಸ್ರೇ ಒಂದ್ ವೇಳೆ ಕಂಡಿಡದೆ ಇದ್ರೆ ರಾಣ್ಜನ್ ಅವರು ಏನಾಗ್ತಿತ್ತು ಅಂದ್ರೆ ನಮ್ಮ ಒಳಗಿನ ರೋಗಗಳನ್ನ ನಮ್ಗೆ ಪತ್ತೆ ಹಚ್ಚಲಿಕ್ಕೆ ನಾವು ಅಸಹಾಯಕರಾಗ್ತಿದ್ವಿ. ಓಕೆನಾ. ಈ ಎಲ್ಲಾ ಇನ್ವೆನ್ಷನ್ ಮಾಡಿದ್ರಿಂದನೇ ಇವತ್ತು ನಾವೇನ್ ಮಾಡಿದ್ವಿ, ನಮ್ಮ ಜೀವನ ಸರಳವಾಗಿದೆ ಮತ್ತು ಸುಗಮವಾಗಿದೆ. ಹಾಗೆ ಆರೋಗ್ಯ ಕೂಡ ನಮ್ಮ ಕೆಲಸ ಏನಂದ್ರೆ ಅತ್ಯಂತ ಸ್ವಲ್ಪ ಸಮಯದಲ್ಲಿ ಈ ಎಲ್ಲವುಗಳನ್ನು ಬಳಸಿಕೊಂಡು ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಓಕೆನಾ. ಇದು ನಿಮ್ಮ ಮಾತೃಭಾಷೆಯಲ್ಲಿ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಬಹುದು ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಓಕೆ, ನೆಕ್ಸ್ಟ್ ಸಿ ದ ಸೆಕೆಂಡ್ ಒನ್. ಮೇಕ್ ಎ ಲಿಸ್ಟ್ ಆಫ್ ಆಲ್ ದ ವರ್ಡ್ಸ್ ದಟ್ ಕಮ್ ಟು ಯುವರ್ ಮೈಂಡ್ ವೆನ್ ಯು ಹಿಯರ್ ದ ವರ್ಡ್ ಲೈಟ್ ಹೌಸ್. ಈ ಲೈಟ್ ಹೌಸ್ ಅನ್ನೋ ಒಂದು ಪದ ನೀವು ಕೇಳಿದ ತಕ್ಷಣ ನಿಮ್ಮ ತಲೆಯೊಳಗೆ ಏನ್ ಬರ್ಬೋದಪ್ಪ, ಲೈಟ್ ಹೌಸ್ ಅಂದ್ರೆ ಏನು, ಇದೊಂದು ಲೈಟ್ ಇರ್ತಕ್ಕಂಥ ಮನೇನಾ ಅಂತ ನಿಮ್ಗೆ ಏನಾದ್ರೂ ಹಲವಾರು ವಿಚಾರಗಳು ಬರ್ಬೋದು. ಏನಿರ್ಬೋದು ಈ ಲೈಟ್ ಹೌಸ್, ಆ ಹೌಸ್ ಅಲ್ಲೆಲ್ಲ ಆ ಮನೆಯಲ್ಲೆಲ್ಲ ತುಂಬಾ ಲೈಟ್ ಇರೋದಾ ಅಂತ ನಮ್ಗೆ ಏನೋ ಒಂದು ನಮ್ಮ ತಲೆಯಲ್ಲಿ ವಿಚಾರಗಳು ಬರುತ್ತೆ. ಆದ್ರೆ ಸಿ ದ ಪೇಜ್ ನಂಬರ್ 2 ನಿಮ್ಗೆ ಗೊತ್ತಾಗುತ್ತೆ ವಾಟ್ ಈಸ್ ದ ಲೈಟ್ ಹೌಸ್. ಓಕೆ ಚಿಲ್ಡ್ರನ್, ನೌ ಡಿಸ್ಕಸ್ ದ ಫಸ್ಟ್ ಲೆಸನ್ ದ ಲೈಟ್ ಹೌಸ್. ಇವತ್ತು ನಾವು 1ನೇ ಪಾಠ 6ನೇ ತರಗತಿಗೆ ಸಂಬಂಧಿಸಿದಂತೆ 1ನೇ ಪಾಠ ಬಗ್ಗೆ ತಿಳ್ಕೊಂಡು. ಓಕೆ, ಸಿ ದ ಆರ್ ಯು ಸೀಯಿಂಗ್ ದ ಲೈಟ್ ಹೌಸ್. ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ನಿಮ್ಗೆ ಲೈಟ್ ಹೌಸ್ ಕಾಣ್ತಾ ಇದೆಯಾ, 2 ಲೈಟ್ ಹೌಸ್ಗಳು. ಓಕೆನಾ. ಏನಿದು ದೀಪಸ್ತಂಭ ತರ ಇದೆಯಲ್ಲ ಅಂತ ನಿಮ್ಗೆ ಅನಿಸಬಹುದು, ಹೌದಾ. ಇದು ಸಮುದ್ರ ತಟದಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ಒಂದು ದೊಡ್ಡದಾದ ಬೃಹದಾಕಾರದ ಒಂದು ದೀಪಸ್ತಂಭ ಅಂದ್ರೆ ಏನಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಓಕೆ, ನಾವು ಲೆಟ್ ವಿ ನೋ ಮೋರ್ ಅಬೌಟ್ ದ ಲೆಸನ್. ರಾಜು ಅಂಡ್ ಹಿಸ್ ಫಾದರ್ ಮಾಧವ್ were very happy that day. Raji was especially thrilled because his father would take him out on a visit to the lighthouse. ರಾಜೀವ್ ಅಂಡ್ ಇಸ್ ಫಾದರ್ ಅಂದ್ರೆ ರಾಜೀವ್ ಮತ್ತು ಅವ್ರ ತಂದೆ ಮಾಧವ್ ಏನ್ ಮಾಡ್ತಿದ್ರು, ವೆರಿ ಹ್ಯಾಪಿ. ದೇ ಆರ್ ವೆರಿ ಹ್ಯಾಪಿ. ಯಾಕೆ ಸಂತೋಷವಾಗಿದ್ರು? ಬಿಕಾಸ್ ರಾಜೀವ್ ವಾಸ್ ಎಸ್ಪೆಷಲಿ ಥ್ರಿಲ್ಡ್. ಅವನು ವಿಶೇಷವಾಗಿ ಸಂತೋಷವಾಗಿದೆ. ಯಾಕಂತಂದ್ರೆ ಇಸ್ ಫಾದರ್ ವುಡ್ ಟೇಕ್ ಹಿಮ್ ಔಟ್ ಆನ್ ಎ ವಿಸಿಟ್ ಟು ದ ಲೈಟ್ ಹೌಸ್. ಯಾಕಂದ್ರೆ ಅವ್ರ ತಂದೆ ಆ ಲೈಟ್ ಹೌಸ್ಗೆ ಅವರು ಭೇಟಿ ಆಗ್ಲಿಕ್ಕೆ ಅವನನ್ನ ಕರೆದುಕೊಂಡು ಹೋಗೋದಕ್ಕೋಸ್ಕರ ಅವನು ತುಂಬಾ ಸಂತೋಷವಾಗಿದ್ದ. ದೇ ಸ್ಟಾರ್ಟೆಡ್ ಔಟ್ ಇನ್ ದ ಈವ್ನಿಂಗ್ ಬೈ 5 PM. ಸಂಜೆ 5 ಗಂಟೆಗೆ ಅವರು ತಮ್ಮ ಪ್ರಯಾಣವನ್ನ ಬೆಳೆಸಿದ್ರು. ಅಂಡ್ ರೀಚ್ಡ್ ದ ಶೋ ಬೈ 6 PM. ಅಂದ್ರೆ ಆ ಒಂದು ತಟವನ್ನ ಅವರು 6 ಗಂಟೆಗೆ ತಲುಪಿದರು. ಮಾಧವ್ ಪಾಯಿಂಟೆಡ್ ಔಟ್ ದ ಲೈಟ್ ಹೌಸ್ ಇನ್ ದ ಡಿಸ್ಟೆನ್ಸ್. ದೂರದಲ್ಲಿರ್ತಕ್ಕಂತ ಲೈಟ್ ಹೌಸ್ ಕಡೆಗೆ ಅವರು ಗುರುತಿಸಿ ಮಗನಿಗೆ ತೋರಿಸಿದ್ರು. ಏನಂತ? ಇಟ್ ವಾಸ್ ಎ ಟಾಲ್ ಸ್ಟ್ರಾಂಗ್ ಬಿಲ್ಡಿಂಗ್ ಇನ್ ದ ಶೇಪ್ ಆಫ್ ಎ ಟವರ್ ವಿತ್ ಪವರ್ಫುಲ್ ಲೈಟ್ಸ್ ಎಟ್ ದ ಟಾಪ್. ಅಂದ್ರೆ ಏನು? ವಾಟ್ ಈಸ್ ದ ಲೈಟ್ ಹೌಸ್ ಅಂದ್ರೆ ಏನು? ಒಂದು ದೊಡ್ಡದಾದ ಎತ್ತರವಿರತಕ್ಕಂತ ಶಕ್ತಿಶಾಲಿ ಒಂದು ಸ್ತಂಭ. ಆ ಸ್ತಂಭದ ಮೇಲೆ ಒಂದು ಏನಂದ್ರೆ ಅತ್ಯಂತ ಬೆಳಕು ಚೆಲ್ಲಿರ್ತಕ್ಕಂತ ಒಂದು ಲೈಟ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಲೈಟ್ ಹೌಸ್ ಅಂತ ಹೇಳಿದ್ರು. ಓಕೆ ಚಿಲ್ಡ್ರನ್, ಆರ್ ಯು ಅಂಡರ್ಸ್ಟೂಡ್ ವಾಟ್ ಈಸ್ ಲೈಟ್ ಹೌಸ್? Light house is a tall building, strong building in the shape of tower with powerful lights at the top. Okay. Rajiv asked his father. Rajiv ಏನಂತ ಕೇಳಿದವ್ರ ತಂದೆಗೆ, ಪಾಪ ವಾಟ್ ಈಸ್ ದ ಯೂಸ್ ಆಫ್ ದೀಸ್ ಲೈಟ್ ಹೌಸಸ್? ಹೌದು ಪಾಪ, ಈ ಲೈಟ್ ಹೌಸ್ ಇಂದ ನಮ್ಗೆ ಏನ್ ಉಪಯೋಗ? ಮಾಧವ್ ಸೈಡ್ ಅವ್ರ ತಂದೆ ಹೇಳ್ತಾರೆ ಏನಂತ? ದೇ ಹೆಲ್ಪ್ ದ ಸೇಲರ್ಸ್ ಟು ನೋ ವೇರ್ ದ ಲ್ಯಾಂಡ್ ಈಸ್ ಅಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್. ಏನಂತ ಹೇಳಿದ್ರು ಅವ್ರ ತಂದೆ ಅಂದ್ರೆ, ಇದರಿಂದ ಏನ್ ಉಪಯೋಗ ಇದೆ ಅಂದ್ರೆ, ಈ ಲೈಟ್ ಹೌಸ್ ಇದೆ ಅಂದ್ರೆ, ಈ ಲೈಟ್ ಹೌಸ್ ಇಂದ ನಮಗೆ ಆ ಒಂದು ಸಮುದ್ರದಲ್ಲಿರ್ತಕ್ಕಂತ ನಾವಿಕನ ಆ ಹಡಗು ಎಷ್ಟು ದೂರದಲ್ಲಿದೆ ಅಂತ ಅವರಿಗೆ ಇದು ಪತ್ತೆ ಹಚ್ಚಲಿಕ್ಕೆ ಲೈಟ್ ಹೌಸ್ ನೆರವಾಗುತ್ತೆ ಅಂತ ಅವ್ರ ತಂದೆಯವರು ಮಗನಿಗೆ ಹೇಳಿದ್ರು. ಸಮ್ಟೈಮ್ಸ್ ದೇ ಆರ್ ಆನ್ ದ ಸೀ ಶೋರ್ ಅಂಡ್ ಸಮ್ಟೈಮ್ಸ್ ಇನ್ ದ ಸೀ. ಒಂದ್ಸಲ ಏನಾಗುತ್ತೆ, ಕೆಲವೊಂದ್ಸರಿ ಆ ಸೇಲರ್ಸ್ ಆ ತಟದಲ್ಲಿರ್ಬೋದು ಅಥವಾ ಸಮುದ್ರದಲ್ಲಿರ್ಬೋದು. ಓಕೆನಾ, ಇದರ ಮೂಲಕ ನಮಗೆ ಗೊತ್ತಾಗುತ್ತೆ. ದೇ ಆರ್ ಇನ್ ಪ್ಲೇಸಸ್ ವಿಚ್ ಆರ್ ಡೇಂಜರಸ್ ಟು ಶಿಪ್ಸ್ ಅಂಡ್ ದೇ ಹೆಲ್ಪ್ ಟು ವಾರ್ನ್ ಅಂಡ್ ಗೈಡ್ ದ ಸೇಲರ್ಸ್. ಈ ಲೈಟ್ ಹೌಸ್ ಇರೋದ್ರಿಂದ
ಏನಾಗುತ್ತೆ, ಸಮುದ್ರ ತಟ ಎಲ್ಲಿರ್ಬೋದು ಅನ್ನೋದು ಕೂಡ ಅವರಿಗೆ ಆ ದಿಕ್ಕಿನಡೆಗೆ ಆ ಒಂದು ಹಡಗನ್ನ ತೆಗೆದುಕೊಂಡು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದ್ ವೇಳೆ ಈ ಲೈಟ್ ಹೌಸ್ ಇರ್ಲಿಲ್ಲ ಅಂದ್ರೆ ಎಲ್ಲಿ ಸಮುದ್ರ ತಟ ಇರ್ಬೋದು, ಅಲ್ಲಿ ಏನಾದ್ರು ಅಪಾಯಕಾರಿಯಾದ ಜಾಗ ಇರ್ಬೋದಾ ಅನ್ನೋದವರಿಗೆ ಆ ನಾವಿಕರಿಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಸಮುದ್ರ ತಟದಲ್ಲಿ ನಿರ್ಮಿಸಲಾದಂತ ಈ ಸ್ತಂಭದ ಮೂಲಕ ಸಾಗರದಲ್ಲಿರ್ತಕ್ಕಂಥ ಸಮುದ್ರದಲ್ಲಿರ್ತಕ್ಕಂಥ ನಾವಿಕರಿಗೆ ಏನ್ ಗೊತ್ತಾ, ಓ ಆ ದೀಪಸ್ತಂಭದಲ್ಲಿ ಇರ್ತಕ್ಕಂಥದ್ದೇ ಆ ಸಮುದ್ರ ತೀರ ಅನ್ನೋದವರಿಗೆ ಗೊತ್ತಾಗಿ ಅವ್ರು ಸರಿಯಾದ ಮಾರ್ಗದರ್ಶನ ನೀಡಲಿಕ್ಕೆ ಈ ಒಂದು ಸ್ತಂಭ ಅವರಿಗೆ ನೆರವಾಗುತ್ತದೆ. ಓಕೆ ಚಿಲ್ಡ್ರನ್, ರಾಜೀವ್ ವಾಸ್ ಕ್ಯೂರಿಯಸ್. ಅವನಿಗೆ ಯಾಕಂದ್ರೆ ನೋಡ್ರಿ, ಈಗ ನಿಮಗೂ ಕೂಡ ಇವತ್ತು ಫಸ್ಟ್ ನೀವು ಕೇಳ್ತಾರೆ ಲೈಟ್ ಹೌಸ್ ಅಂದ್ರೆ ನಿಮಗೂ ಕೂಡ ಇದ್ರ ಬಗ್ಗೆ ತಿಳ್ಕೋಕೆ ತುಂಬಾ ಕುತೂಹಲ ಇರ್ತದೆ. ಹಾಗೆ ಅವನಿಗೂ ಕೂಡ ತುಂಬಾ ಕ್ಯೂರಿಯಸ್ ಆಗಿದ್ದ. ಈ ಸೆಡ್ ಬಟ್ ಹೌ ಡು ದೇ ವರ್ಕ್? ಹೌದ್ ಪಾಪ, ಇದು ಹೇಗೆ ಕೆಲಸ ಮಾಡುತ್ತೆ? ಮಾಧವ್ ರಿಪ್ಲೈಡ್, ಮಾಡರ್ನ್ ಲೈಟ್ ಹೌಸಸ್ ಯೂಸ್ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್. ಅಂದ್ರೆ ಈ ಒಂದು ಆಧುನಿಕ ಲೈಟ್ ಹೌಸ್ ಹೇಗಿರ್ತಂದ್ರೆ ಆ ಮೇಲಿರ್ತಕ್ಕಂಥ ಆ ಬೆಳಕು, ದೀಪ ಏನಿರುತ್ತೆ, ಬಲ್ಬ್ ಇರುತ್ತೆ, ತುಂಬಾ ಪವರ್ಫುಲ್ ಆಗಿರುತ್ತೆ. ಅಂದ್ರೆ ಅಲ್ಲಿ ಹಾಕಿರ್ತಕ್ಕಂಥ ಆ ಲೈಟು ಅಲ್ಲಿರ್ತಕ್ಕಂಥ ಸುತ್ತಲಿನ ಬೆಳಕನ್ನ ಅದು ಚೆಲ್ಲುತ್ತೆ. ಅದಕ್ಕೋಸ್ಕರ ಇದು ಬಹಳ ಯೂಸ್ಫುಲ್. ರಾಜು ಆಸ್ಕ್, ಮತ್ತೊಂದು ಕ್ವಶನ್ ಕೇಳ್ತಾನೆ ಮಗ, ಏನಂತ? ಬಟ್ ವಾಟ್ ಅಬೌಟ್ ದೋಸ್ ಡೇಸ್ ವೆನ್ ದೇರ್ ವಾಸ್ ನೋ ಎಲೆಕ್ಟ್ರಿಸಿಟಿ? ನೋಡ್ರಿ ಮಕ್ಕಳಿಗೆ ಎಂತೆಂತ ಪ್ರಶ್ನೆಗಳು ಬರ್ತವೆ ತಲೆಯಲ್ಲಿ ಅಂದ್ರೆ, ಪಾಪ ಈ ಎಲೆಕ್ಟ್ರಿಸಿಟಿ ಕಂಡುಹಿಡಿಯೋಕ್ಕಿಂತ ಮೊದಲೇ ಅವ್ರು ಹೇಗೆ ಈ ಲೈಟ್ ಹೌಸ್ ಅನ್ನ ಬಳಸ್ತಾ ಇದ್ರು? ಈಗ ನಮ್ಗೆ ವಿದ್ಯುತ್ ಕಂಡುಹಿಡಿದ್ವಿ, ನಾವು ಅಲ್ಲಿ ಒಂದು ಸ್ಟ್ರಾಂಗ್ ಆಗಿ ಬಲ್ಬ್ ಹಾಕಿದ್ವಿ. ಅದಕ್ಕಿಂತ ಮುಂಚೆ ಹೇಗ್ ಮಾಡ್ತಿದ್ರು ನಾವಿಕರು ಅಂತ ಮತ್ತೊಂದು ಪ್ರಶ್ನೆಯನ್ನ ತಂದೆಗೆ ಮಾಡ್ತಾನೆ ಮಗ. ಮಾಧವ್ ಲಾಫ್ಡ್, ಅಂದ್ರೆ ಮಗನ ಒಂದು ಬುದ್ಧಿವಂತಿಕೆ ಏನಾಗ್ತಾನೆ, ಮುಗುಳ್ನಾಗೇನಾಗ್ತಾನೆ, ಲಾಫ್ಡ್ ಆಗ್ತಾನೆ. ಯು ಆರ್ ಎ ಕ್ಲೆವರ್ ಬಾಯ್ ಮೈ ಸನ್. ಓ ಮಗನೇ, ನೀ ತುಂಬಾ ಜಾಣನಿದ್ದೀಯಾ. ಇನ್ ಓಲ್ಡನ್ ಡೇಸ್ ವುಡ್ ಫೈರ್ಸ್ ವುಡ್ ಬಿ ಲಿಟ್ ಇನ್ ಪ್ಲೇಸಸ್, ಹೈ ಪ್ಲೇಸಸ್ ಆನ್ ದ ಶೋರ್. ಏನ್ ಮಾಡ್ತಾ ಇದ್ರಂದ್ರೆ, ಹಳೆ ಕಾಲದಲ್ಲಿ ಜನರು ಈ ಸಮುದ್ರದ ತಟದಲ್ಲಿ ಒಂದು ಎತ್ತರವಾದ ಆ ಕಟ್ಟಿಗೆಗಳನ್ನು ಹಾಕಿ ಅವುಗಳಿಗೆ ಅವ್ರು ಏನ್ ಮಾಡ್ತಾ ಇದ್ರು, ಫೈರ್ ಅನ್ನು, ಬೆಂಕಿನ ಇಡ್ತಾ ಇದ್ರು. ಆ ಬೆಂಕಿ ಉರಿಯ ಬೆಳಕಿನಡೆಗೆ ಆ ನಾವಿಕರಿಗೆ ಏನಾಗ್ತಾ ಇತ್ತು, ಆ ತಟ ಯಾವುದು, ಸಮುದ್ರ ತೀರ ಯಾವುದು ಅನ್ನೋದು ಗೋಚರವಾಗ್ತಾ ಇತ್ತು. ಓಕೆನಾ? ಲೇಟರ್ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ವರ್ ಯೂಸ್ಡ್ ವಿತ್ ಗ್ಲಾಸ್ ಅರೌಂಡ್ ದೆಮ್ ಟು ಕೀಪ್ ಔಟ್ ದ ವಿಂಡ್. ಹಾಗೆ ಆವಿಷ್ಕಾರ ಆದಂತೆಲ್ಲ, ಕಾಲ ವಿಕಾಸವಾದಂತೆಲ್ಲ ಏನಾಯ್ತಂದ್ರೆ, ದೊಡ್ಡ ಮೇಣದ ಬತ್ತಿಗಳನ್ನ ಏನ್ ಮಾಡ್ತಿದ್ರು, ನದಿ ತೀರದಲ್ಲಿ ಅಥವಾ ಸಮುದ್ರ ತೀರದಲ್ಲಿ ಇಡ್ತಾ ಇದ್ರು. ಅಂದಾದ್ರು ಅದ್ರ ಸುತ್ತಲೂ ಒಂದು ಗಾಜಿನ ಒಂದು ಏನ್ ಮಾಡ್ತಾರೆ, ಗ್ಲಾಸ್ ಅನ್ನ ಹಾಕ್ತಾ ಇದ್ರು. ಹೀಗಾಗಿ ಅದಕ್ಕೆ ಏನಾಗ್ತಿತ್ತು, ನಾವಿಕರಿಗೆ ಗೊತ್ತಾಗ್ತಿತ್ತು. You know, Raju, in those days before light houses were built, sailors who got lost in the sea had no way of getting back to land. ಅಂದ್ರೆ ಈ ಒಂದು ಲೈಟ್ ಹೌಸ್ ಕಂಡು ಹಿಡೋಕ್ಕಿಂತ ಮುಂಚೆ ಎಷ್ಟೋ ಜನ ನಾವಿಕರು ತಮ್ಮ ಪ್ರಾಣವನ್ನ ಅವ್ರು ಏನ್ ಮಾಡಿದ್ದಾರೆ, ಅಲ್ಲ ಒಂದು ಸಮುದ್ರದಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ಯಾವುದೇ ಅಪಾಯಕಾರಿ ಜಾಗಗಳವರಿಗೆ ತಿಳಿತಾ ಇರಲಿಲ್ಲ. ಅದಕ್ಕೋಸ್ಕರ ಈ ಒಂದು ಲೈಟ್ ಹೌಸ್ ಏನ್ ಮಾಡ್ತದೆ, ನಾವಿಕರಿಗೆ ಒಂದು ದಿಕ್ಸೂಚಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಿ ಆಲ್ಸೋ ಹ್ಯಾಡ್ ದ ಡೇಂಜರ್ ಆಫ್ ಡ್ಯಾಶಿಂಗ್ ಅಗೇನ್ಸ್ಟ್ ಹೈ ರಾಕ್ಸ್ ಇನ್ ದ ಡಾರ್ಕ್ನೆಸ್ ಇನ್ ದ ಸಿ ಆರ್ ಬೀಯಿಂಗ್ ಅನೇಬಲ್ ಟು ಸಿ ವಿಚ್ ವಾಸ್ ಎ ಸೇಫ್ ಪ್ಲೇಸ್ ಟು ಲ್ಯಾಂಡ್. ಅಂದ್ರೆ ಈ ಒಂದು ಲೈಟ್ ಹೌಸ್ ಇರ್ಲಿಲ್ಲ ಅಂದ್ರೆ ನಾವಿಕರಿಗೆ ಏನಾಗ್ತಾ ಇರ್ತದೆ, ಅಲ್ಲಿರ್ತಕ್ಕಂಥ ಸಮುದ್ರ ಅಂದ್ರೆ ದೊಡ್ಡ ಕಲ್ಲು ಬಂಡೆಗಳು ಇರ್ತವೆ. ಆ ಕಲ್ಲು ಬಂಡೆಗಳಲ್ಲಿ ಆ ಕತ್ತಲಲ್ಲಿ ಅವರಿಗೆ ಕಾಣದೆ ಹಾಗೆ ಅವ್ರು ಏನ್ ಮಾಡ್ತಿದ್ರು, ಯಾವುದು ಸುರಕ್ಷಿತ ಜಾಗ ಅನ್ನೋದು ಅವರಿಗೆ ಗುರುತಿಸಲಾಗದೆ ಅವರು ತಮ್ಮ ಪ್ರಾಣವನ್ನ ಬಿಡ್ತಾ ಇದ್ರು. ಅದಕ್ಕೋಸ್ಕರ ದೀಸ್ ಲೈಟ್ ಹೌಸಸ್ ಗೈಡ್ ಟು ಸೇಫ್ಟಿ. ಅಂದ್ರೆ ಇವು ಸ್ತಂಭಗಳು ಏನಂದ್ರೆ ನಾವಿಕರಿಗೆ ಒಂದು ಸುರಕ್ಷಿತವಾದ ಮಾರ್ಗವನ್ನ ನೀಡುತ್ತವೆ. ಓಕೆ ಚಿಲ್ಡ್ರನ್, ರಾಜು ಆಸ್ಕ್ಡ್, ಮತ್ತೊಂದು ಪ್ರಶ್ನೆ ಮಾಡ್ತಾನೆ, ಏನಂತ? ಪಾಪ, ವೆನ್ ವಾಸ್ ದ ಫಸ್ಟ್ ಲೈಟ್ ಹೌಸ್ ಬಿಲ್ಟ್? ಫಸ್ಟ್ ಪ್ರಥಮ ಬಾರಿಗೆ ಈ ಒಂದು ದೀಪಸ್ಥಾನ ಹೇಗೆ ಕಟ್ಟಿದ್ರು ಅಂತ ತಂದೆಗೆ ಪ್ರಶ್ನೆ ಮಾಡ್ತಾನೆ. ಐ ಡೋಂಟ್ ನೋ ಮೈ ಸನ್, ಮಾಧವ್ ರಿಪ್ಲೈಡ್. ಇಲ್ಲ ಮಗನೇ, ನನ್ಗೆ ಗೊತ್ತಿಲ್ಲ. ಬಟ್ ಐ ಬಿಲೀವ್ ದಟ್ ಇನ್ ದ ಓಲ್ಡನ್ ಡೇಸ್ ಮೆನಿ ಫಿಶರ್ ಮೆನ್ ವರ್ ಲಾಸ್ಟ್ ಇನ್ ದ ಸಿ ಅಂಡ್ ವೇರ್ ಅನೇಬಲ್ ಟು ರಿಟರ್ನ್ ಹೋಮ್. ಆದ್ರೆ ಗೊತ್ತಿಲ್ಲ ಮಗನೇ, ನನ್ನೊಂದು ನಂಬಿಕೆ ಏನಂದ್ರೆ, ಹಳೆ ಕಾಲದಲ್ಲಿ ಜನರು ಏನ್ ಮಾಡ್ತಿದ್ರೆ, ಮೀನುಗಾರರು ಆ ಮೀನು ಹಿಡಿಯಕ್ಕೆ ಹೋದಾಗ ಎಷ್ಟೋ ಜನ ಅವ್ರು ಹಿಂತಿರುಗಿ ಬಾರದೆ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ದ ಪೀಪಲ್ ಆನ್ ದ ಲ್ಯಾಂಡ್ ವೇರ್ ವರೀಡ್ ಅಂಡ್ ಎಟ್ ಹೆಲ್ಪ್ಲೆಸ್ ಟು ಗೈಡ್ ದೆಮ್. ಇಲ್ಲಿ ಇರ್ತಕ್ಕಂಥ ಜನರು ಏನಾಗಿದೆ, ಅವರು ತುಂಬಾ ಚಿಂತಿತರಾಗಿದ್ರು. Then a group of a clever young men hit upon this idea. ಅಂದ್ರೆ ಆ ಭಾಗದಲ್ಲಿ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಬುದ್ಧಿವಂತ ಯುವಕರು ಏನ್ ಮಾಡಿದ್ರಪ್ಪ ಅಂದ್ರೆ, ಇದಕ್ಕೊಂದು ಉಪಾಯವನ್ನು ಹುಡುಕಿದ್ರು. ಏನಂದ್ರೆ, ದೇ ಕಲೆಕ್ಟೆಡ್ ಅ ಫ್ಯೂ ಹ್ಯೂಜ್ ಲಾಕ್ಸ್ ಅಂಡ್ ಲಾಟ್ಸ್ ಆಫ್ ಡ್ರೈ ಬ್ರಾಂಚಸ್ ಅಂಡ್ ಸೆಟ್ ಫೈರ್ ಟು ದೆಮ್. ಅವ್ರು ಏನ್ ಮಾಡಿದ್ರಂದ್ರೆ, ದೊಡ್ಡ ಹ್ಯೂಜ್ ಲಾಕ್ಸ್ ಅಂದ್ರೆ ದೊಡ್ಡ ಮರದ ತುಂಡುಗಳನ್ನ
ಕಲೆಕ್ಟ್ ಅಂದ್ರೆ ಸಂಗ್ರಹಿಸ್ಕೊಂಡು ಬಂದು, ಆಮೇಲೆ ಬ್ರಾಂಚಸ್ ಅಂದ್ರೆ ರೆಂಬೆ ಕೊಂಬೆಗಳನ್ನ ಅವ್ರು ಸಂಗ್ರಹಿಸಿಕೊಂಡು ಅವುಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಸಮುದ್ರ ತೀರದಲ್ಲಿ ಅವಳಿಗೆ ಬೆಂಕಿಯನ್ನ ಹಚ್ತಾ ಇದ್ರು. ಇದರಿಂದ ಅದೇನ್ ಮತ್ತು ಬಹಳ ಕಾಲದವರೆಗೆ ಅದು ಉರಿತಾ ಇತ್ತು. ಇದರಿಂದ ಅವರಿಗೆ ನಾವಿಕರಿಗೆ ಸಹಾಯ ಆಗ್ತಾ ಇತ್ತು. ದೇ ವೇರ್ ಲಾಫ್ಡ್, ನಕ್ಕರು by elders, but they continued to keep the fire burning. In the early hours of next morning, the fishermen sailed home. They said that they had been guided from the land and saved only because of the light of this fire. ಅಂದ್ರೆ ಅವರು ಈ ಒಂದು ದೊಡ್ಡ ದೊಡ್ಡ ತುಂಡುಗಳು ಅಥವಾ ಮರದ ರೆಂಬೆಗಳನ್ನು ಹಚ್ಚೋದ್ರಿಂದ ಅವರು ಸುರಕ್ಷಿತವಾಗಿ ಹಿಂತಿರುಗಿ ಮನೆಗೆ ಬರ್ತಾ ಇದ್ರು. ವಿಚ್ ದೇ ಹ್ಯಾಡ್ ಸೀನ್ ಫ್ರಮ್ ಎ ಡಿಸ್ಟೆನ್ಸ್, ಅದು ದೂರದಿಂದ ಅವರಿಗೆ ಕಾಣಿಸ್ತಾ ಇತ್ತು. ರಾಜು ಎಕ್ಸ್ಕ್ಲೇಮ್ಡ್, ಹೌ ಕ್ಲೆವರ್ ಆಫ್ ದ ವುಮೆನ್ಸ್. ರಾಜುವಿನಿಗೆ ತುಂಬಾ ಆಶ್ಚರ್ಯ ಆಯ್ತು. ಏನಂತಂದ್ರೆ ಎಷ್ಟು ಜನ ಬುದ್ಧಿವಂತರಾಗಿದ್ರು. ಮಾಧವ್ ಸೆಡ್, ಎಸ್, ನೌ ಶಾಲ್ ವಿ ಗೋ ಹೋಮ್ ಆಫ್ಟರ್ ಯು ಹ್ಯಾವ್ ಯುವರ್ ಫೇವರೇಟ್ ಐಸ್ ಕ್ರೀಮ್. ಮಾಧವ್ ಹೇಳಿದ್ರು ಮಗನಿಗೆ ಏನಂತ, ಓಕೆ ಚೈಲ್ಡ್, ವಿ ಕ್ಯಾನ್ ರಿಟರ್ನ್ ಟು ಅವರ್ ಹೋಮ್, ಹ್ಯಾವ್ ಎ ನೈಸ್ ಐಸ್ ಕ್ರೀಮ್. ನಿನಗೋಸ್ಕರ ಒಂದು ತುಂಬಾ ಇಷ್ಟವಾದ ಐಸ್ ಕ್ರೀಮ್ ಕೊಡಿಸ್ತಿದ್ದೀನಿ, ಮನೆಗೆ ಹೋಗೋಣ ಅಂತ ಹೇಳಿದ್ರು. ರಾಜು ಸೆಡ್, ಓ ಎಸ್ ಪಾಪಾ, ಥ್ಯಾಂಕ್ ಯು. ಓಕೆ ಚಿಲ್ಡ್ರನ್, ನಿಮ್ಗೆ ಈ ಲೈಟ್ ಹೌಸ್ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ಲ. ಓಕೆ, ಐ ಥಿಂಕ್ ಇದರಲ್ಲಿ ಇರ್ತಕ್ಕಂತ ಒಂದು ಕಠಿಣ ಪದಾರ್ಥಗಳ ನೀವೇನ್ ಮಾಡ್ರಿ, ಡಿಕ್ಷನರಿಯನ್ನು ಬಳಸಿಕೊಂಡು ಅವುಗಳ ಅರ್ಥಗಳನ್ನ ಹುಡುಕಿಕೊಳ್ಳ್ರಿ. ಓಕೆ ಚಿಲ್ಡ್ರನ್. ಓಕೆ, ಸಿ ದ ಪೇಜ್ ನಂಬರ್ 4 ಮಕ್ಕಳೇ. 4ನೇ ಪೇಜ್ ನೋಡ್ರಿ. ಇಲ್ಲಿ ರಿಮೆಂಬರ್ ಅಂತ ಕೊಟ್ಟಿದ್ದಾರೆ ಈ ಬಾಕ್ಸ್ ಅಲ್ಲಿ, ಕಾಣಿಸ್ತಿದೆಯಾ? ಇಲ್ಲಿ ಟ್ರಿಪ್, ಜರ್ನಿ, ಟ್ರಾವೆಲ್, ವಾಯೇಜ್, ಇವುಗಳ ಅರ್ಥ ಏನಂತ ನೀವು ರಿಮೆಂಬರ್ ಮಾಡ್ಕೊಂಡ್ರೆ ಇವುಗಳನ್ನು ಹೇಗಿರ್ತವೆ ಹಾಗೆ ಬರೆದ್ರೆ ಸಾಕು. ಎ ಟ್ರಿಪ್ ಅಂದ್ರೆ ಎ ಟ್ರಿಪ್ ಈಸ್ ಎ ಶಾರ್ಟ್ ವಿಸಿಟ್ ಟು ಸಮ್ ಪ್ಲೇಸಸ್ ಆಫ್ಟರ್ ವಿಚ್ ಯು ರಿಟರ್ನ್ ಹೋಮ್. ಅಂದ್ರೆ ಒಂದು ಸ್ವಲ್ಪ ಸಮಯದವರೆಗೆ ಸ್ವಲ್ಪ ಡಿಸ್ಟೆನ್ಸ್ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ನಾವು ಹೋಗಿ ಮತ್ತೆ ಹಿಂತಿರುಗಿ ಬರ್ತೀವಿ, ಅದಕ್ಕೆ ಏನ್ ಕರಿತೀವಿ ನಾವು ಟ್ರಿಪ್ ಅಂತ ಕರಿತೀವಿ. ಜರ್ನಿ, ಎ ಜರ್ನಿ ಮೀನ್ಸ್ ಗೋಯಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಓವರ್ ಎ ಲಾಂಗ್ ಡಿಸ್ಟೆನ್ಸ್. ಅಂದ್ರೆ ಅತಿ ದೂರದಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋದನ್ನ ನಾವು ಜರ್ನಿ ಅಂತ ಕರಿತೀವಿ. ಟು ಟ್ರಾವೆಲ್ ಮೀನ್ಸ್ ಟು ಗೋ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಹಂಗೆ ಪ್ಲೇ ಅಂತಂದ್ರೆ ಜಾಗದಿಂದ ಜಾಗಕ್ಕೆ ನಾವು ಹೋಗೋದನ್ನ ಟ್ರಾವೆಲ್ ಅಂತ ಕರಿತೀವಿ. ವಾಯೇಜಿಂಗ್ ಇಸ್ ಎ ಲಾಂಗ್ ಜರ್ನಿ ಬೈ ಸಿ ಆರ್ ಏರ್. ಅಂದ್ರೆ ನೀರಿನ ಮುಖಾಂತರ, ಜಲ ಮುಖಾಂತರ ಮಾರ್ಗವಾಗಿ ನಾವು ಹೋಗ್ತಕ್ಕಂತ ಒಂದು ಪ್ರಯಾಣವನ್ನ ಹೇಳ್ತೀವಿ ವಾಯಾಜ್ ಅಂತೀವಿ. ಓಕೆ ಮಕ್ಕಳೇ, ಇದರ ಇರ್ತಕ್ಕಂಥ C1 ಒಂದು ಕಾಂಪ್ರೆಷನ್ 1 ಅನ್ನ ನಾನು ಕೊನೆಯಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ನೀವೇನ್ ಮಾಡ್ರಿ ಅಂದ್ರೆ ಪೇಜ್ ನಂಬರ್ 6 ನೋಡಿ. ಓಕೆನಾ? ಪೇಜ್ ನಂಬರ್ 6. ದ ಫಾಲೋಯಿಂಗ್ ಆರ್ ಫ್ಯೂ ಸೌಂಡ್ಸ್ ವಿ ಹಿಯರ್ ಆಲ್ಮೋಸ್ಟ್ ಎವ್ರಿ ಡೇ. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನು ನಾವು ಪ್ರತಿದಿನ ಕೇಳಿಸ್ತೀವಿ. ಡಿವೈಡ್ ದ್ಯಾಮ್ ಇಂಟು ಲೌಡ್ ಅಂಡ್ ಸಾಫ್ಟ್ ಸೌಂಡ್ಸ್. ಅವುಗಳಿಗೆ ನಾವೇನ್ ಮಾಡ್ಬೇಕು, ಲೌಡ್ ಸೌಂಡ್ ಮತ್ತು ಸಾಫ್ಟ್ ಸೌಂಡ್ ಅನ್ನ ನಾವೇನ್ ಮಾಡ್ಬೇಕು, ಅವುಗಳನ್ನ ಕ್ಲಾಸಿಫೈ ಮಾಡ್ಬೇಕು, ಅಂದ್ರೆ ಬೇರ್ಪಡಿಸಬೇಕು. ಯಾವಂದ್ರೆ ಕ್ಲಾಪಿಂಗ್ ಹ್ಯಾಂಡ್ಸ್, ಅದು ನಮ್ಗೇನ್ ಸಾಫ್ಟ್ ಆಗಿರುತ್ತಾ ಲೌಡ್ ಆಗಿರುತ್ತಾ? ಓ, ಇಟ್ ಈಸ್ ಸಾಫ್ಟ್ ಸೌಂಡ್. ಓಕೆ, ಯು ಕ್ಯಾನ್ ರೈಟ್ ಇನ್ ದಿಸ್ ಬಾಕ್ಸ್. ಓಕೆ, ಕ್ಲಾಪಿಂಗ್ ಹ್ಯಾಂಡ್ಸ್. ಸ್ಟ್ಯಾಂಪಿಂಗ್ ಫೀಟ್, ಇದು ಕೂಡ ಹೆಜ್ಜೆ ಹಾಕೋದು ಕೂಡ ಸಾಫ್ಟ್ ಸೌಂಡ್ ಆಗಿರುತ್ತೆ. ದ ವಿಂಡ್ ಬ್ಲೋಯಿಂಗ್, ಅದು ಕೂಡ ಸಾಫ್ಟ್ ಆಗಿರುತ್ತೆ. ಸಮ್ ಟೈಮ್ ಹಾರಿಬಲ್ ಆಗಿರುತ್ತೆ, ಅದು ಕೂಡ ನಾವು ಬರಿಬಹುದು. ಲೌಡ್ ಸೌಂಡ್ ಕೂಡ ಆಗ್ತಿರ್ತಾನೆ ಜೋರಾದ ಬಿರುಗಾಳಿ ಬೀಸಿದಾಗ. ಎ ಫೆದರ್ ಡ್ರಾಪಿಂಗ್, ಅಂದ್ರೆ ಒಂದು ಏನಾಗುತ್ತೆ ಅಂತಂದ್ರೆ ಆ ಗರಿಗಳು ಬೀಳುತ್ತಾ ಇರ್ತವೆ. ಗರಿಗಳು ಬಿದ್ದಾಗ ನಮ್ಗೆ ಅತ್ಯಂತ ಅಷ್ಟೇನು ನಮಗೆ ಕರ್ಕಶವಾಗಿ ಕಳಿಸುತ್ತಾ ಇಲ್ಲ, ಅದು ಕೂಡ ಸಾಫ್ಟ್ ಸೌಂಡ್. ಎ ಬಿ ಬರ್ಸಿಂಗ್, ಅಂದ್ರೆ ದುಂಬಿಗಳು ಏನ್ ಮಾಡ್ತವೆ, ಒಂದು ಸುಂದರವಾದ ಝೇಂಕರ್ಸ್, ಅದು ಕೂಡ ಸಾಫ್ಟ್ ಸೌಂಡ್. ಎ ಕಾರ್ ಮೂವಿಂಗ್ ಇಸ್ ಎ ಲೌಡ್ ಸೌಂಡ್. ರಸ್ಲಿಂಗ್ ಲೀವ್ಸ್, ಅಂದ್ರೆ ಏನಾಗ್ತದೆ ಎಲೆಗಳು ಜೋರಾಗಿ ಬೀಳೋದು ಕೂಡ, ಅದು ಕೂಡ ಸಾಫ್ಟ್ ಸೌಂಡ್. ಎ ಹಾರ್ನ್ ಬ್ಲೋಯಿಂಗ್, ಅಂದ್ರೆ ಗಾಡಿಯ ಜೋರಾದ ಶಬ್ದ ಕೂಡ ಏನಾಗ್ತಾ ಲೌಡ್ ಸೌಂಡ್ ಅಲ್ಲಿ ಬರುತ್ತೆ. ಓಕೆ ಮಕ್ಕಳೇ, ನೀವು ಇದನ್ನ ಏನ್ ಮಾಡ್ರಿ, ಕ್ಲಾಸಿಫೈ ಮಾಡ್ರಿ. ನಾವು ಸಿ ದ vocabulary 1. What are the following? One who sails across a river or a sea is a sailor. S-A-I-L-O-R, sailor. Okay, right. Missing letter ಕೊಟ್ಟಿರ್ತಾರೆ, ನೀವು ಅದನ್ನ ತುಂಬಬೇಕು. ಓಕೆನಾ? One who catches the fish for his living. ತನ್ನ ಜೀವನೋಪಾಯಕ್ಕಾಗಿ ಏನ್ ಮಾಡ್ತಾನೆ, ಅವನು ಮೀನುಗಳನ್ನು ಹಿಡ್ತಾನೆ, ಅವನಿಗೆ ಏನಂತ ಕರಿತೀವಿ ನಾವು? Fisherman. F-I-S-H-E-R-M-A-N, fisherman. A tall building in the sea which guide the sails. L-I-G-H-T-H-O-U-S-E, lighthouse. The area of land by the side of the sea. C-S-E-A-S-H-O-R, seashore. Okay. And the last one is a journey by sea is called ಏನದು? voyage. V-O-Y-A-G-E. Okay. Next, see the page number 7. They are the word grid, horizontal and vertical. ನಾವೇನ್ ಮಾಡೋಣ ಈಗ
Look at the word grade given below. Names of the some vehicles are hidden in the grid. Look horizontally and vertically. Circle them and write them down below the guide. An example is given. ನಾವು ಹಾರಿಜೆಂಟಲ್ ಅಂದ್ರೆ ಅಡ್ಡವಾಗಿ ನೋಡಿದಾಗ ಒಂದು ವಾಹನದ ಹೆಸರು ಸಿಗುತ್ತೆ. ವರ್ಟಿಕಲ್ ಅಂದ್ರೆ ಹೀಗೆ ನೋಡಿದಾಗ ಕೂಡ ಒಂದು ನಮಗೆ ವಾಹನದ ಹೆಸರು ಸಿಗುತ್ತೆ. ಅದನ್ನ ನಾವೇನ್ ಮಾಡ್ಕ ಅಲ್ಲಿ ಸ್ಪೆಲ್ಲಿಂಗ್ ನಮಗೆ ದೊರೆತಾಗ ಅದಕ್ಕೆ ನಾವೇನ್ ಮಾಡ್ಬೇಕು, ಒಂದು ಸರ್ಕಲ್ ಹಾಕಿದಾಗ ಒಂದು ನಮಗೆ ವಾಹನದ ಹೆಸರು ಸಿಗುತ್ತೆ. ಓಕೆ, ಅವ್ರು ಆಲ್ರೆಡಿ ದೇ ಗಿವನ್ ಆಟೋ ರಿಕ್ಷಾ. ಓಕೆ, ಲೈಕ್ ದಟ್ ಯು ಕ್ಯಾನ್ ಡೂ ಯುವರ್ ಸೆಲ್ಫ್. ಓಕೆ ಮಕ್ಕಳು, ನೀವು ಮಾಡ್ತಿರಲ್ಲ, ಮಾಡಿ ನನಗೆ ನೀವು ಹೇಳಬೇಕು ಕೊನೆಯಲ್ಲಿ. ಓಕೆನಾ? ನಾವು ಲೆಟ್ ವಿ do some exercise in the next session. Okay, thank you.